ಜನಕ್ಕೆ ಹೇಗೆ ಇಷ್ಟ ಆಗುತ್ತೆ ಅನ್ನೋದು ಟೈಮೇ ಹೇಳುತ್ತೆ. ಬಟ್ ನಮಗೇನಂದರೆ ನಾನು ಯಾವಾಗಲೂ ನಮ್ಮ ಟೀಮ್ ಕೇಳ್ತಿದ್ದೀವಿ ತೋರಿಸುತ್ತೆ ನಮ್ಮ ಮರ್ಯಾದೆ ಉಳಿಯುತ್ತಲ್ವ ಅಂದರೆ ಮರ್ಯಾದೆ ಉಳಿಯಂಗೆ ಸಿನಿಮಾ ಮಾಡಿದ್ದೀವಲ್ವ. ಅಂದರೆ ಹಾಗಾಗಿ ನಮ್ಮ ಕೆಲಸ ಯಾವತ್ತೂ ಇದನ್ನು ಈ ಥರ ಮಾರ್ಕೆಟ್ ಮಾಡಬೇಕು ಅಥವಾ ಈ ಥರದ್ದೊಂದು ಯೋಗ್ಯ ಬೆಲೆಯನ್ನು ಇದಕ್ಕೆ ಪಡ್ಕೋಬೇಕು ಅನ್ನೋದಕ್ಕಿಂತ ಒಂದು ಗೌರವ, ಹ್ಯಾವ್ ವಿ ಡೆಲಿವರ್ಡ್ ಸಮಥಿಂಗ್ ವಿಚ್ ಇಸ್ ರೆಸ್ಪೆಕ್ಟಬಲ್ ಅನ್ನೋದಷ್ಟೇ ನಮಗೆ ಟೆನ್ಷನ್ ಆಗಿತ್ತು. ಆ ಕಾರಣಕ್ಕೆ ಸೈಕ್ಯಾಟ್ರಿ ವಿಷಯ ಇಂಟ್ರೆಸ್ಟಿಂಗ್ ಇರೋದ್ರಿಂದ ವಿಕಲ್ಪ ಅಂದರೆ ಸಂಕಲ್ಪಕ್ಕೆ ವಿರುದ್ಧ ವಿಕಲ್ಪ. ಸಂಕಲ್ಪದಲ್ಲಿ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ, ವಿಕಲ್ಪದಲ್ಲಿ ಈ ಕಥೆಯ ಲೀಡ್ಗೂ ಕೂಡ ಅಲ್ಲಲ್ಲಿ ಕೆಲವೊಂದು ವಿಜುವಲ್ಸ್ ಕಾಣ್ತಾ ಇರುತ್ತೆ. ಅವ್ನ ಚೈಲ್ಡ್ಹುಡ್ಡಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅದಕ್ಕೂ ಇದಕ್ಕೂ ಕನೆಕ್ಷನ್ ಏನು. ಇದು 3 ಟೈಮ್ ಲೈನಲ್ಲಿ ಹೋಗುತ್ತೆ ಸರ್ ಕತೆ. 1986, 2017, 2022 ಈ ಸ್ಕ್ರೀನ್ ಪ್ಲೇಗಳ ಮಧ್ಯದಲ್ಲೇ ಜಬಲ್ ಮಾಡ್ತಾ ಹೋಗ್ತೀವಿ ನಾವು. ಇದು ಹಳೇದ ಈಗಿಂದ ಈ ಕನ್ಫ್ಯೂಷನ್ ಸ್ವಲ್ಪ ಕಾಡುತ್ತೆ. ಬಟ್ ಅದನ್ನು ವಿತಿನ್, ಈಗ ಮಿಥುನ್ ಹೇಳ್ದಂಗೆ ಹೌಡ್ ಅಂಡ್ ರಿಲೀಸ್ ಸ್ಕ್ರೀನ್ ಪ್ಲೇಯಲ್ಲಿ ವಿತಿನ್ 10 minutes 12 minutes ನಾವು ಅದನ್ನು ರಿವೀಲ್ ಮಾಡಿಬಿಡ್ತೀವಿ. ಓಕೆ ಇದನ್ನ ಅಲ್ಲೇ ಹೇಳಿದ್ದಾನೆ. ಸೊ ಈ ಥರದೊಂದು ಪ್ರಯತ್ನ.